ಎಲ್ರಿಗೂ ನಮಸ್ಕಾರ. ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಗುಜಿಯಾ ಅಥವಾ ಕರ್ಜಿಕಾಯಿನ ಮಾಡೋಣ. ಸುಮಾರು ಜನ ಕೇಳ್ತಾ ಇದ್ರು, ಜೈಪುರಲ್ಲಿ ಇದ್ದೀರಾ, ಅಲ್ಲಿ ಸ್ವೀಟ್ಸ್ ಫೇಮಸ್, ಅಲ್ಲಿ ರೆಸಿಪಿ ಹಾಕಿ ಅಂತ ಹೇಳಿ. ಇದು ಹೋಳಿಗೆ ಮಾಡ್ತಾರೆ ಗುಜಿಯಾ ಅಂತ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 100 ಗ್ರಾಮ್ನಷ್ಟು ಕೋವಾ ತಗೊಂಡಿದ್ದೀನಿ, ಹಾಗೆ 75 ಗ್ರಾಮ್ನಷ್ಟು ಸಕ್ಕರೆ, ಒಂದು 4 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಸಕ್ಕರೆ ನಿಮಗೆ ಜಾಸ್ತಿ ಬೇಕು ಅಂದರೆ 100 ಗ್ರಾಮ್ ಕೂಡ ಹಾಕೋಬೋದು, ಸಮ ಕೂಡ ಹಾಕೋಬೋದು. ಸ್ವೀಟಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ. ಇದು ಕರಾಂಜಿ ಸೀಡ್ಸ್ ಅಂತಾರೆ, ಇದು ಮೇಯ್ನ್ ಹಾಕ್ತಾರೆ ಇದಕ್ಕೆ. ಇದ್ರೆ ಸಿಕ್ಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಹಾಗೆ ಕೊಬ್ಬರಿ ತುರಿ, ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ನೀವು ಮಾಮೂಲಿ ಕೊಬ್ಬರಿನೇ ತುರಿದು ಕೂಡ ಹಾಕೋಬೋದು, ಒಂದು ಅರ್ಧ ಕಪ್. ಹಾಗೆ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆ ದ್ರಾಕ್ಷಿ ಎಲ್ಲದನ್ನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಎಷ್ಟಾನ ಹಾಕೋಬೋದು. ಇದು ನಾನು ಎಲ್ಲ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ. ರಿಚ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ 2 ಕಪ್ನಷ್ಟು ಮೈದಾ ಹಿಟ್ಟು ಬೇಕು. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಈ ಕ್ವಾಂಟಿಟಿಗೆ ನಾನು ತೋರಿಸಿರೋ ಅಂಥ ಕೋವಾ ಹಾಗೆ ಡ್ರೈ ಫ್ರೂಟ್ಸ್ ಕೊಬ್ಬರಿಗೆ ಈ ಕ್ವಾಂಟಿಟಿ ಬೇಕಾಗುತ್ತೆ. ತುಪ್ಪ ಇದೇ ಕನ್ಸಿಸ್ಟೆನ್ಸಿ ಇರಲಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪು ಹಿಟ್ಟು ಕಲಸೋದಕ್ಕೆ, ಹಾಗೆ ಕರಿಯೋದಕ್ಕೆ ಎಣ್ಣೆ. ಈಗ ಮಾಡೋದು ನೋಡೋಣ. ಫಸ್ಟು ಮೈದಾ ಹಿಟ್ಟನ್ನ ಜರಡಿ ಇಟ್ಕೊಳ್ಳಿ. ನಾನು ಜಸ್ಟ್ 1 ಕಪ್ನಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ತುಪ್ಪ ಹಾಕೋಬೇಕು. ನಿಮಗೆ ಪೂರ್ತಿ ತುಪ್ಪ ಬೇಡ ಅನ್ನೋರು ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋಬೋದು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಕಾಯಿಸೇನು ಹಾಕೋದು ಬೇಡ, ರೂಮ್ ಟೆಂಪ್ರೇಚರಲ್ಲಿ ಇದ್ದರೆ ಆಯಿತು. ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಬೇಕು, ಈ ರೀತಿ ಉಂಡೆ ಕಟ್ಟಿ ಇಷ್ಟಿರಬೇಕು. ತೀರಾ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ ಕರ್ಜಿಕಾಯಿ, ತುಪ್ಪ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ. 1 ಕಪ್ಪಿಗೆ 2 ಟೇಬಲ್ ಸ್ಪೂನ್ ನಂಗೆ ಹಾಕೊಳ್ಳಿ. ಸ್ವಲ್ಪನೇ ನೀರು ಹಾಕೊಂಡು ಪೂರಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಚಪಾತಿ ಥರ ತೆಳ್ಳಕ್ಕೂ ಇರಬಾರ್ದು. ಸೊ ಇದೇ ಹಿಟ್ಟು ಸೇಮು ಇಲ್ಲೆಲ್ಲ ಸಮೋಸ ಮಾಡಲಿಕ್ಕೆ, ಕಚೋಡಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಬಟ್ ಉಪ್ಪು ಹಾಕ್ತಾರೆ, ನಾವು ಸ್ವೀಟ್ಗೆ ಉಪ್ಪು ಹಾಕ್ತಿಲ್ಲ, ಅಷ್ಟೇ ಒಂದೇ 1 ಚಿಟಿಕೆ ಹಾಕ್ಕೊಂಡಿದ್ದೀವಿ ರುಚಿ ಬರಲಿ ಅಂಥೇಳಿ. ಚೆನ್ನಾಗಿ ನಾದ್ಕೊಳ್ಳಿ, 1-2 ನಿಮಿಷ ಈ ರೀತಿ ನಾದ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಇದೇ ಸ್ಟಫಿಂಗ್ಗೆ ನೀವು ಕರ್ನಾಟಕದಲ್ಲೆಲ್ಲ ಮಾಡೋ ರೀತಿ ರವೆ ಮತ್ತು ಮೈದಾ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ಇಲ್ಲಿ ಬರೀ ಮೈದಾ ಹಿಟ್ಟಿನಲ್ಲೇ ಮಾಡ್ತಾರೆ ಗುಜಿಯಾನ. ನೋಡಿ, ಚೆನ್ನಾಗಿ ನಾದ್ಕೊಂಡು ಈ ಕನ್ಸಿಸ್ಟೆನ್ಸಿ ಇರಲಿ. ನೀವು ಈ ರೀತಿ ಮಾಡಿದ್ರೆ ನೋಡಿ, ಈ ರೀತಿ ಪದರ ಬರಬೇಕು, ಇದು ಕರೆಕ್ಟಾಗಿದೆ ಅಂಥೇಳಿ. ಇದನ್ನು ಒಂದು ಅರ್ಧ ಗಂಟೆ ಒಂದು ಬಟ್ಟೆನ ಮುಚ್ಚಿಟ್ಬಿಟ್ಟು ತೆಗೆದಿಟ್ಕೊಳ್ಳಿ. ಅಷ್ಟರಲ್ಲಿ ಸ್ಟಫಿಂಗ್ಗೆ ಎಲ್ಲ ಮಾಡ್ಕೊಳ್ಳೋಣ. ಒಂದು ಒದ್ದೆ ಬಟ್ಟೆ ಮುಚ್ಚಿಡಿ, ಒಣಗಲ್ಲ ಇಟ್ಟು. ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನೂ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸಣ್ಣದಾಗಿ ಪುಡಿ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಕೋವಾನ ಬಿಸಿ ಮಾಡ್ಕೋಬೇಕು. ನೀವು ಫ್ರಿಡ್ಜಲ್ಲಿ ಇಟ್ಟಿದ್ರು ಅಷ್ಟೇ, ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಗಟ್ಟಿಗಾಗಿರುತ್ತೆ ಕೋವಾ. ಫ್ರೆಶ್ ಆಗಿ ಮಾಡ್ಕೊಂಡಿದ್ರೆ ಏನೋ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು, ಬಟ್ ಹೊರಗಡೆಯಿಂದ ತಂದಿದ್ರು ಅಷ್ಟೇ ಗಟ್ಟಿಯಾಗಿರುತ್ತೆ. ಇದನ್ನು ಸಣ್ಣ ಉರಿನಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಕರಗ್ತಾ ಬರುತ್ತೆ ಕೋವಾ ಬಿಸಿ ಮಾಡ್ದಂಗೆ. ನೋಡಿ, ಸ್ವಲ್ಪ ಮೆಲ್ಟ್ ಆಗ್ತಾ ಇದೆ. ಈ ರೀತಿ ಮೆಲ್ಟ್ ಆದಮೇಲೆ ಸಕ್ಕರೆ ಪುಡಿನೂ ಹಾಕ್ಬಿಡಿ ಇದ್ರ ಜೊತೆಗೇನೆ. ಕೆಲವರು ಸ್ಟಫಿಂಗ್ಗೆ ಕೋವಾ ಎಲ್ಲ ಕರಗಿಸ್ಕೊಂಡು ಸುಮ್ಮನೆ ಸಕ್ಕರೆ ಪುಡಿ ಮೇಲ್ ಕೂಡ ಹಾಕಿ ಮಾಡ್ತಾರೆ ಸ್ಟಫಿಂಗ್. ಈ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ಕೋವಾ ಜೊತೆಗೇನೆ ಸಕ್ಕರೆ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಒಂದು ಹದಕ್ಕೆ ಸ್ವಲ್ಪ ಪ್ಯಾನ್ ಬಿಡೋವರೆಗೂ, ಹದ ಬರೋವರೆಗೂ ಹುರ್ಕೊಳ್ಳಿ. ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಲರ್ ಚೇಂಜ್ ಆಗುತ್ತೆ ಕೋವಾದು. ನೋಡಿ, ಈ ರೀತಿ ಇದರಲ್ಲಿರೋ ಸಕ್ಕರೆ ಎಲ್ಲ ಕರಗಿ ನೀರಂಶ ಎಲ್ಲ ಹೋಗಿ ಸ್ವಲ್ಪ ತವ ಬಿಡ್ತಾ ಬರುತ್ತೆ, ಸ್ವಲ್ಪ ಆಯಿಲ್ ಬಿಡ್ತಾ ಬರುತ್ತೆ. ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ತೀರಾ ಗಟ್ಟಿ ಮಾಡಬೇಡಿ, ಕೋವಾ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಒಗ್ಗೂಡ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ಪದ್ರವಾಗಿ ಬಂದು ಒಗ್ಗೂಡ್ತಾ ಇದೆ. ಇದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗ್ಬಿಡಿ. ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ. ನೋಡಿ, ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಕರೋಂಜಿ ಸೀಡ್ಸ್ ಹಾಗೆ ಕೊಬ್ಬರಿ ತುರಿ, ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಕಡೆ ಸಾಮಾನ್ಯವಾಗಿ ಈ ಥರ ಮಾಡಲ್ಲ, ನಾರ್ತ್ ಕಡೆ ಎಲ್ಲ ಕೋವಾದಲ್ಲೇ ಮಾಡ್ತಾರೆ. ಇದಕ್ಕೆ ರವೆ ಕೂಡ ಹಾಕ್ತಾರೆ ಕೆಲವು ಕಡೆ, ಬಟ್ ಹೋಳಿ ಹಬ್ಬಕ್ಕೆ ಇಷ್ಟೇ ಹಾಕೋದು. ರವೆ ಹಾಕೋರು ಕೋವಾ ಅರ್ಧ ರವೆ ಅರ್ಧ ಮಾಡ್ಕೋಬೇಕು. ಸೊ ಸ್ಟಫಿಂಗ್ ರೆಡಿ ಆಯಿತು. ಇದು ಒಂದು 3/4 ಗಂಟೆ ಆಗಿದೆ ನೆನೆಸಿಟ್ಕೊಂಡು. ಇದನ್ನು ಅಷ್ಟೇ 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಸಾಫ್ಟ್ ಆಗುತ್ತೆ ನಿಮಗೆ. ಈ ರೀತಿ 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ರವೆ ಹಾಕೋರು ತುಪ್ಪದಲ್ಲಿ ಹುರ್ಕೊಂಡು ರವೆನ ಹಾಕೋಬೇಕು. ಕೋವಾ ಅರ್ಧ ರವೆ ಅರ್ಧ ಹಾಕೋಬೇಕು. ಇದನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. 1 ಕಪ್ ಮೈದಾದಲ್ಲಿ 16ರಿಂದ 17 ಗುಜಿಯಾ ಮಾಡ್ಕೋಬೋದು, ಕರ್ಜಿಕಾಯಿ ಮಾಡ್ಕೋಬೋದು. ಹಿಟ್ಟನ್ನ ಒಣಗಿಸ್ಬೇಡಿ, ಈ ರೀತಿ
ಮುಚ್ಚಿಟ್ಕೊಳ್ಳಿ. ಒಂದೊಂದನ್ನೇ ತಗೊಂಡು ಸ್ಟಫಿಂಗ್ ರೆಡಿ ಇರಲಿ, ಮೈದಾ ಹಿಟ್ಟು ರೆಡಿ ಇರಲಿ, ಹಾಗೆ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನ ಕೂಡ ರೆಡಿ ಇಟ್ಕೊಂಡು ಒತ್ಕೊಳ್ಳಿ. ತೀರಾ ತೆಳ್ಳಕ್ಕೂ ಬೇಡ, ದಪ್ಪನೂ ಬೇಡ, ಯಾವ ಶೇಪನ್ನ ಬರಲಿ ಸುಮ್ಮನೆ ಒತ್ಕೋಬೇಕು. ಈ ರೀತಿ ನೀವು ಯಾವ ಕರ್ಜಿಕಾಯಿ ಮಾಡಿದ್ರೂ ಅಷ್ಟೇ ಇದೇ ಮೆಥಡಲ್ಲಿ ಮಾಡಿ. ಈ ಕರ್ಜಿಕಾಯಿ ಪ್ರೆಸರ್ ಇರುತ್ತಲ್ಲ ಅದಕ್ಕೆ 1 ಸ್ಪೂನಷ್ಟು ಸ್ಟಫಿಂಗ್ನ ಹಾಕಿ ಸುತ್ತ ನೀರು ಹಚ್ಕೊಳ್ಳಿ. ಈ ರೀತಿ ನೀರು ಹಚ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಉಳಿದಿದ್ದನ್ನು ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮೌಲ್ಡ್ ಇರುತ್ತಲ್ಲ ಇದಕ್ಕೆ ಕೂಡ ಸ್ವಲ್ಪ ನೀರು ಹಚ್ಕೊಂಡಿರ್ಬೇಕು, ಈಸಿಯಾಗಿ ಬರುತ್ತೆ. ಕರ್ಜಿಕಾಯಿ ಒಂದು 7-8 ಆಗೋವರೆಗೂ ಒಂದು ಪ್ಲೇಟ್ನಲ್ಲಿ ಹಾಕಿ ಒಂದು ಬಟ್ಟೆನ ಮುಚ್ಚಿಟ್ಕೊಳ್ಳಿ, ಒಣಗಿಸ್ಬೇಡಿ. ಉಳಿದಿದ್ದು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಪ್ರತಿ ಸಲ ನೀವು ಕರ್ಜಿಕಾಯಿ ಹಾಕುವಾಗಲೂ ಮೋಲ್ಡ್ಗೆ ಸ್ವಲ್ಪ ನೀರು ಹಚ್ಕೊಂಡೆ ಹಾಕೋಬೇಕು, ಅವಾಗ ಈಸಿಯಾಗಿ ಬರುತ್ತೆ. ನೋಡಿ ಸ್ವಲ್ಪ ಬೆಂಡ್ ಮಾಡಿ, ಇಲ್ಲಾಂದ್ರೆ ಮಧ್ಯಕ್ಕೆ ಸಿಗಾಕೊಳ್ಳುತ್ತೆ ಅದು. ಸ್ವಲ್ಪ ಬೆಂಡ್ ಮಾಡಿ 1 ಸ್ಪೂನ್ ಹಾಕೊಂಡ್ರೆ ಸಾಕು ಸ್ಟಫಿಂಗ್. ಈ ರೀತಿ 1 ಸ್ಪೂನ್ ಹಾಕೊಂಡು ಎಡ್ಜಸ್ಸಲ್ಲಿ ಇರಬಾರ್ದು, ಎಲ್ಲಿ ಪ್ರೆಸ್ ಮಾಡ್ತೀರಾ ಅಲ್ಲೊಂದು ಸ್ವಲ್ಪನೂ ಪುಡಿ ಇರಬಾರ್ದು. ಈ ರೀತಿ ನೀರು ಹಚ್ಕೊಂಡು ಪ್ರೆಸ್ ಮಾಡಿ ಉಳಿದಿದ್ದನ್ನು ತೆಗೆದು ಒಂದು 7-8 ಆಗೋವರೆಗೂ ಒಂದ್ಸಲ ನೀವು ಹಾಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋವರೆಗೂ ಮಾಡಿಕೊಂಡು ಒಂದು ಬಟ್ಟೆನ ಮುಚ್ಚಿಟ್ಕೊಳ್ಳಿ. ಒಣಗಲ್ಲ ಹಿಟ್ಟು. ನೋಡಿ ಈ ರೀತಿ ಒಂದು ಬಟ್ಟೆನ ಕ್ಲೋಸ್ ಮಾಡಿ ಇಟ್ಕೋಬೇಕು ಒಂದು 7-8 ಆಗೋವರೆಗೂ. ಎಣ್ಣೆ ಕರೆಕ್ಟಾಗಿ ಕಾದಿರಬೇಕು, ನಿಧಾನಕ್ಕೆ ಬರಬೇಕು ಮೇಲೆ ನೀವು ಹಾಕಿದಾಗ. ಸಣ್ಣ ಉರಿನಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ. ಒಂದೊಂದನ್ನೇ ಹಾಕಿ ಸಣ್ಣ ಉರಿನಲ್ಲೇ ಪೂರ್ತಿ ಸಿಮ್ನಲ್ಲಿ ಇಟ್ಕೊಂಡೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ರವೆ ಮತ್ತು ಮೈದಾ ಮಿಕ್ಸ್ ಮಾಡಿದಾಗ ಸ್ವಲ್ಪ ಉರಿ ಇಟ್ಕೊಂಡು ನಡೆಯುತ್ತೆ. ಬಟ್ ಬರೀ ಮೈದಾದಲ್ಲೇ ಮಾಡೋರು ನಿಮಗೆ ಸುಮಾರು ದಿನ ಕ್ರಿಸ್ಪಿಯಾಗಿರಬೇಕು, ಟೇಸ್ಟಿಯಾಗಿರಬೇಕು ಅಂದರೆ ಆದಷ್ಟು ಸಣ್ಣ ಉರಿನಲ್ಲೇ ಇಟ್ಕೊಂಡು ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾಡ್ಕೊಳ್ಳಿ. ಇದು ಒಂದೊಂದು ತಿರುವಲ್ಲ, ಕರ್ಜಿಕಾಯಿ ಬೇಯಿಸುವಾಗ ಇದೊಂದು. ಮೇಲ್ಗಡೆ ಸ್ವಲ್ಪ ಒಂದು ಜಾಲರಿಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದೊಂದು ತಿರುವಲ್ಲ ನೋಡಿ, ಒಂದೊಂದು ಉಬ್ಬುತ್ತೆ. ಯಾಕಂದರೆ ನಾವು ಸ್ಟಫಿಂಗ್ ಹಾಕಿ ಪ್ರೆಸ್ ಮಾಡ್ತೀವಲ್ಲ ಅವಾಗ ಏನಾನ ಏರ್ ಕಂಟೆಂಟ್ಸ್, ಏರ್ ಬ್ಲಾಕ್ ಆಗಿದ್ರೆ ಈ ರೀತಿ ಉಬ್ಬತ್ತೆ. ಅದನ್ನು ಈ ರೀತಿ ಪ್ರೆಸ್ ಮಾಡಿ ಎರಡೂ ಸೈಡು ಗೋಲ್ಡನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿದ್ರೆ 1 ವಾರ 10 ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ಕೋವಾ ಹಾಕಿರೋದ್ರಿಂದ ತುಂಬ ದಿನ ತಿಂಗಳಾನ್ಗಟ್ಲೆ ಇಟ್ಟು ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಪುಡಿನ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕಾವಾಗ ಹಿಟ್ಟನ್ನ ಕಲಸಿ ನೀವು ಕರ್ಜಿಕಾಯಿ ಮಾಡ್ಕೋಬೋದು. ನೀವು ಸೇಮ್ ಸ್ಟಫಿಂಗಿಗೆ ರವೆ ಮತ್ತು ಮೈದಾನ ಮಿಕ್ಸ್ ಮಾಡಿ ಕೂಡ ಕರ್ಜಿಕಾಯಿ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ರಿಚ್ ಆಗಿರುತ್ತೆ. ಇಲ್ಲಿ ಹೋಲಿ ಹಬ್ಬಕ್ಕೆ ಎಲ್ಲರ ಮನೆ ಸಾಮಾನ್ಯವಾಗಿ ಈ ಗುಜಿಯಾನ ಮಾಡ್ತಾರೆ. ನೀವು ಕೂಡ ಈ ರುಚಿಯಾದ ಗುಜಿಯಾ ಅಥವಾ ಕರ್ಜಿಕಾಯಿನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.